ಮುಳಬಾಗಿಲು ತಾಲೂಕಿನ ಇರತಕ್ಕಂಥ ನಮ್ಮ ಚಿಕ್ಕಗುಂಡಹಳ್ಳಿ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗಿ ಎಷ್ಟು ಆಗಿದೆ. ಆದರೂ ಕೂಡ ತಡವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರು, ಮಾಜಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ನಮ್ಮ ಹಿತೈಷಿಗಳು, ನಮ್ಮ ಅಣ್ಣನಾಗಿರ್ತಕ್ಕಂಥ ನಾಗೇಶ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ದೇವರ ಕೃಪೆ, ಅವರಿಗೆ ಆಶೀರ್ವಾದ ನೀಡಲಿ ಅಂತ ಹೇಳಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಾಹೇಬರಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಚಲಪತಿ ಅವರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಚಾಮರಾಜ ರಾಧಾಕೃಷ್ಣ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಹಾಗೂ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಗಮಂಗಲ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕ ಅದೇ ರೀತಿಯಾಗಿ ಮಂಜುನಾಥ್ ಅವರು ಹಾಕ್ಬೇಕಂತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ. ಅದೇ ರೀತಿಯಾಗಿ ಈ ನಾಗಮಂಗಲ ಗ್ರಾಮದ ಶಿಕ್ಷಕರು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ವಾಸು, ಮಂಜುನಾಥ್, ಗಂಗಪ್ಪ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ, ಈಗ ನಮ್ಮ ರಾಧಾಕೃಷ್ಣ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಮಂತ್ರಿಗಳು, ಯಾಕೆಂದ್ರೆ ಎಲ್ಲರೂ ಅಧಿಕಾರ ಭರವಸೆ ಹೋಗುತ್ತೆ. ಅಧಿಕಾರದಲ್ಲಿ ಇದ್ದಾಗ ಕೆಲಸ ಮಾಡಿರೋದಂದ್ರೆ ನಮ್ಮ ನಾಗೇಶ್ ಸಾಹೇಬರು. ನಮ್ಮ ಬಿಸ್ಗೋನಹಳ್ಳಿ ಪಂಚಾಯತಿಯಲ್ಲಿ ಈ ಕೆಲವು ರೋಡ್ಗಳು ನಾವು ಕೇಳಕ್ ಮೊದಲು ಆಗಿದ್ರು. ಅವರು ಬರುವಾಗ ಯಾವ ರೋಡ್ ಕೆಟ್ಟೋಗಿದೆ ಇದರಲ್ಲಿ ಹಾಕ್ಬೇಕು ಅಂತ ಅವರೇ ಕೇಳಕ್, ನಾವು ಮನೆಯಲ್ಲಿ ಸರ್ ನಾವು ಲಿಸ್ಟ್ ಮಾಡಿದ್ವಿ ಸರ್, ನಾವು ಕೆಲಸಗಳು ಹಾಕೊಡ್ಬೇಕು ಅಂದ್ರೆ ಆ ಕೆಲಸಗಳಲ್ಲಿ 13 ವರ್ಕ್ ಕೇಳಿದ್ರೆ 13 ವರ್ಕಲ್ಲಿ 10 ವರ್ಕ್ ಅವರೇ ಲಿಸ್ಟ್ ಮಾಡಿಬಿಟ್ಟಿದ್ರು. ಈ ದೇವಸ್ಥಾನಕ್ಕೆ ನಮಗೂ ಕರ್ಕೊಂಡು ಬಂದಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಒಂದು ರೋಡು ದೇವಸ್ಥಾನಕ್ಕೆ ಏನಾದರೂ ಹಾಕ್ಕೊಡ್ಬೇಕು ಅಂದ್ರೆ ಮಾತುಕತೆನೇ ಇಲ್ಲ, ಇಮಿಡಿಯೇಟ್ ಹಾಕ್ಕೊಡ್ರು. ಆಮೇಲೆ ಸ್ವಲ್ಪ ಕಮ್ಮಿ ಇರೋದಕ್ಕೆ ಪಂಚಾಯತಿ ನಾಲ್ಕೆಲ್ಲ ಸಹಾಯ ಮಾಡಿ ಮಾತ್ರ ಮಾಡಿದ್ದೀರಾ. ನಿಜವಾಗ್ಲೂ ಈ ಸುತ್ತಲೂ ಇರೋ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದ ಹೇಳ್ಬೇಕು. ಸಾಹೇಬ್ರು ಇಲ್ಲಾಂದ್ರೆ ಇದಿಷ್ಟು ಅಭಿವೃದ್ಧಿ ಆಗ್ತಾನೆ ಇರ್ಲಿಲ್ಲ. ಸಾಹೇಬ್ರೆ ರಸ್ತೆ ಹಾಕಿದ 5 ಲಕ್ಷ ಕೇಳಿದ್ರೆ 5 ಲಕ್ಷ ಕೊಟ್ರು, ದೇವಸ್ಥಾನಕ್ಕೆ ಏನ್ ಕೇಳಿದ್ರು ಅದನ್ನು ಕೊಟ್ರು, ಸರ್ಕಾರದಿಂದ ಏನೇನು ಅನುಕೂಲ ಆಯ್ತು ಎಲ್ಲ ಮಾಡಿಕೊಟ್ರು. ಏನಾದ್ರು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವರು ಮೊದಲೇ ಇನ್ವಿಟೇಷನ್ ಹೊಡಿಸ್ತೀವಿ, ಬರ್ತೀವಿ, ನಾವು ಪ್ರತಿಷ್ಠಾಪನೆಗೆ ಕರಿತೀವಿ ಅಂತ ಹೇಳಿದ್ರು. ಪ್ರತಿಷ್ಠಾಪನೆ ಟೈಮಲ್ಲಿ ಸಾಹೇಬ್ರು ಬ್ಯುಸಿ ಇದ್ರು, ಅವರು ಕರೆಯಕ್ ಆಗ್ಲಿಲ್ಲ. ಮುಂದಿನ ವರ್ಷ ಈ ದೇವಸ್ಥಾನ ಪ್ರತಿಷ್ಠಾಪನೆ ದಿವಸ ಸಾಹೇಬ್ರು ನಾವು ಸೇರಿ ಇಲ್ಲಿ ಎಲ್ಲ ಅನ್ನದಾನ, ಸುತ್ತಲೂ ಒಂದು 4-5 ಜನ ಹಳ್ಳಿಗೆ ಅನ್ನದಾನ ಮಾಡಿ, ಇಲ್ಲಿ ಒಂದು ಬಡವ್ರಿಗೆ ಯಾರಾದ್ರೂ ಮದುವೆ ಮಾಡ್ಕೊಳ್ಳುವಂಥವ್ರು ಇದ್ರೆ ಆ ಟೈಮ್ಗೆ ತಾಳಿ ಬಟ್ಟೆ ಎಲ್ಲ ಕೊಡಿಸ್ತೀವಿ ಅಂತೇಳಿ ಇವರು ಗ್ರಾಮಸ್ಥರೆಲ್ಲ ಸೇರಿ ಒಂದು ಲಿಸ್ಟ್ ಮಾಡ್ಕೋಬೇಕು. 10 ಜನ ಮದುವೆಗಾಗ್ಲಿ 20 ಜನ ಮದುವೆಗಾಗ್ಲಿ ಬಡವರಿಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತೇಳಿ ನಾನು 2 ಮಾತು ಮಾತಾಡ್ತಾ ಮುಗಿಸ್ತೇನೆ. ಗ್ರಾಮದಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ನಾಗೇಶ್ ಸಾಹೇಬ್ರ ಒಂದು ಕೊಡುಗೆ ಏನು ಅಂತ ನಮ್ಗೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈ ಗ್ರಾಮದ ಎಲ್ಲ ಸ್ವಾಗತವನ್ನು ಕೋರಿದ ಮತ್ತೆ ನಾಗೇಶ್ ಸಾಹೇಬರಿಗೆ ಸ್ವಾಗತವನ್ನು ಕೋರಿದ ನಮ್ಮ ಗುರುಗಳು ಮತ್ತೆ ಈ ಭಾಗದ ಮುಖಂಡರು, ಆತ್ಮೀಯ ಎಲ್ಲ ನಮ್ಮ ಎಲ್ಲ ಗ್ರಾಮದ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ರಾಜ್ಕುಮಾರ್ ಸರ್ ಅವರಿಗೆ ಆತ್ಮೀಯವಾಗಿ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಸ್ವಾಮಿ ದೇವಸ್ಥಾನ
ದೇವಸ್ಥಾನದ ಬಗ್ಗೆ ನಮ್ಮ ನಾಗೇಶ್ ಸಾಹೇಬರು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.